ಮುಕ್ತಿ ಮಂದಿರ ಧರ್ಮಕ್ಷೇತ್ರದಲ್ಲಿ 3ನೇ ದಿನದ ಜಾತ್ರಾ ಮಹೋತ್ಸವ ಸಂಭ್ರಮದೊಂದಿಗೆ ಜರುಗಿತು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ಭೂ ಕೈಲಾಸ ಮುಕ್ತಿ ಮಂದಿರ ಧರ್ಮಕ್ಷೇತ್ರದಲ್ಲಿ ಶಿವರಾತ್ರಿಯ ಜಾತ್ರಾ ಮಹೋತ್ಸವ 3ನೇ ದಿನವಾದ ಮಂಗಳವಾರ ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗುರು ಭಗವತ್ಪಾದರ ಅಡ್ಡಪಲ್ಲಕ್ಕಿ ಕಡಬಿನಕಾಳ ಉತ್ಸವ ಸಂಭ್ರಮದೊಂದಿಗೆ ಜರುಗಿತು. ಜಾತ್ರಾ ಮಹೋತ್ಸವದ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಬಾಳೆಹೊನ್ನೂರಿನ ಶ್ರೀ ಡಾ ವೀರ ಸೋಮೇಶ್ವರ ಜಗದ್ಗುರುಗಳು ಹಾಗೂ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದ ಮುಕ್ತಿ ಮಂದಿರ ಧರ್ಮಕ್ಷೇತ್ರದ ಪಟ್ಟಾಧ್ಯಕ್ಷರಾದ ಶ್ರೀ ವಿಮಲ ರೇಣುಕಾ ವೀರ ಮುಕ್ತಿಮುನಿ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹಲವರು ಮಠಾಧೀಶರು, ರಾಜಕೀಯ ಮುಖಂಡರು, ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ವರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ಇವತ್ತು ಕೊನೆಯ 200 ಶಿವಲಿಂಗ ಡಾಕ್ಟರ್ ಶಿವಶಂಕರಪ್ಪನವರ ಸುಪುತ್ರರಾಗಿರ್ತಕ್ಕಂಥ ಅಖಿಲ ಭಾರತ ವೀರ ಸೇವಾ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ದಾವಣಗೆರೆಯ ಶ್ರೀ ಶಾಮನೂರು ಶಿವಶಂಕರಪ್ಪನವರ ಸುಪುತ್ರರಾದ ಡಾಕ್ಟರ್ SS ಮಲ್ಲಿಕಾರ್ಜುನ್ ಅವರು ತಮ್ಮ ತಂದೆ ತಾಯಿಯ ಸ್ಮರಣಾರ್ಥವಾಗಿ ಅವರು ಕೂಡ 251 ಶಿವಲಿಂಗಗಳ ಸೇವೆಯನ್ನು ಮಾಡಿಸಿದ್ದಾರೆ. ಹಂಗ ಬಾಯಲ್ಲಿ ಹೇಳಿಲ್ಲ ಅವರು. ಅವತ್ತು ದುಡ್ಡನ್ನು ಅವನು ಕಳಿಸಿ ಅವನ ಕೈಯಾಗನ ದುಡ್ಡು ಕೊಟ್ಟು ಅವಾಗ ಎಷ್ಟು ಕೊಟ್ರಪ್ಪ ಅಂತಂದ್ರೆ ಎಲ್ಲರಿಗೂ 7,000 ತಗೊಂಡ್ರೆ ಹೊಸ ಅಗ್ರಿಮೆಂಟ್ ಮಾಡ್ರಿ ಅಂತಂದ್ರು ಲಿಂಗು ಮಾಡೋರು. ಅವಾಗ ಹೊಸ ಅಗ್ರಿಮೆಂಟ್ ಎಷ್ಟು ಮಾಡಿದ್ರು? 10,000 ಕೊಡ್ರಿ ಅಂತಾರೆ. ಇನ್ನೇನು ಭಾಳ ಉಳಿದಿಲ್ಲ, ನಾನು ಒಂದು ಬದುಕ್ತೇನೆ ಅಂತಂದ. ಹೌದಪ್ಪ, ನೀನು ಬದುಕ್ತಿ, ಕೊಡೋರು ಬದುಕ್ಬೇಕಲ್ಲ ಅಂದಿನ. ಯಾಕಂದ್ರೆ 1-2 ಲಿಂಗ ಅಲ್ಲ, 5,000 ಲಿಂಗಗಳನ್ನು ನಿನ್ನ ಕಡೆ ನಾವು ಮಾಡಿಸಿದ್ದೀವಿ. ಇನ್ನೇನು ಭಾಳ ಇಲ್ಲ, 400-500 ಲಿಂಗ ಅವನಿಗೆ ಮಾಡು ಅಂತಂದ್ರೆ ಮಠ ಬಿಟ್ಟು ಎದ್ದು ಹೋದ್ ನಾವು. ಮತ್ತೆ ಕರ್ಸಿದವನು ಡಾಕ್ಟರ್ ಶಿವರುದ್ರ ಗೌಡ್ರಿದ್ರು, ನೋಡಪ್ಪ ಸೇವಾ ಮಾಡಕತ್ತಿದಿ, ಪರಿಪೂರ್ಣ ಮಾಡು, ತುಂಬ ಹೃದಯದಿಂದ ಗುರುಗಳು ನಿನಗೇನು ಆಶೀರ್ವಾದ ಮಾಡ್ತಾರ ಅದನ್ನು ನೀನು ತಗೋಬೇಕಂತೇಳಿ ಅಂದಾಗ ನಾವು ಒಂದೇ ಮಾತ್ರ ಹೇಳಿದ, 1 ಲಿಂಗಕ್ಕೆ 8,000 ರೂಪಾಯಿ ಕೊಡ್ರಿ ಅಂತೇಳಿ ಅಂದ. ಈಗ 7,000 ರೂಪಾಯಿ ಇದ್ದಿದ್ದು 8,000 ರೂಪಾಯಿ ಮಾಡ್ಯಾರ. ಇನ್ನೇನು ಭಾಳ ಇಲ್ಲ, ಇನ್ನೊಂದು 300 ಲಿಂಗ ಅದಾವ. ಆದರೂ ಕೂಡ ಮೊನ್ನೆ ದಿವಸ ಅವಧಿಯಲ್ಲಿ ನೀವೇನು ಸೇವಾ ಮಾಡ್ತೀರಿ ಅದು ನಿಜವಾಗಲೂ ಇಲ್ಲಿ ನಿರ್ಮಾಣಗೊಳ್ಳುವಂಥ ತ್ರಿಕೋಟಿ ಶಿವಲಿಂಗ ಪ್ರತಿಷ್ಠಾಪನೆಯ ಪಟ್ಟಿಯಲ್ಲಿ ತಮ್ಮ ಹೆಸರು ಅವಿಸ್ಮರಣೀಯವಾಗಿ ಶಿಲಾ ಫಲಕದಲ್ಲಿ ಕೆತ್ತಿಸಲಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಮರೆಯುವುದಿಲ್ಲ. ಅಂಥ ಒಂದು ಅವಕಾಶವನ್ನು ನೀವು ಯಾರೂ ತಪ್ಪಿಸಿಕೊಳ್ಳಬೇಡಿ. ಮನುಷ್ಯನಿಗೆ ಕಷ್ಟಗಳು ಬರ್ತಾವೆ, ಕಷ್ಟ ಇಲ್ಲದೆ ಮನುಷ್ಯನಿಲ್ಲ. ಆ ಕಷ್ಟದಲ್ಲೇ ಧರ್ಮ ಕಾರ್ಯಕ್ಕಾಗಿ, ನಮ್ಮ ಸಂಸ್ಕೃತಿಯ ಸಂವರ್ಧನೆಗಾಗಿ ಪರಮ ಪೂಜ್ಯ ಗಂಗಾಧರ ಜಗದ್ಗುರುಗಳ ಒಂದು ಆದರ್ಶ ನಿಲುವಿನ ಸಾಕಾರಗೊಳಿಸುವಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ದಾನ ಪರಿಶ್ರಮ ಬಹಳ ಮುಖ್ಯ ಅನ್ನೋದನ್ನು ಮತ್ತೊಮ್ಮೆ ನೆನಪಿಸ್ತಾ ಬಹುಶಃ